ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರುಸಿದ್ದಲಿಂಗಾಚಾರ್ಯ. ನಾನು IPL ಬಯೋಲಾಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ನವನಗರಕ್ಕೆ ಬಂದಿದ್ದೀವಿ. ಇವತ್ತು ನಾವು ಬೆಂಡಿ ಬೆಳೆಯಲ್ಲಿ ಬರುವಂತಹ ಒಂದು ಥ್ರಿಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಥ್ರಿಪ್ಸ್ ನೀವು ಇಲ್ಲಿ ನೋಡಬಹುದು, ನೀವು ಲಕ್ಷಣಗಳನ್ನು. ಎಲೆಯ ಕೆಳಭಾಗದಲ್ಲಿ ನಾವು ಹುಳುಗಳನ್ನು ಕಾಣಬಹುದು ಹಾಗೂ ಎಲೆಗಳು ಒಂದು ಬೂದು ಬಣ್ಣಕ್ಕೆ ತಿರುಗುತ್ತವೆ. ಎಲೆಯು ಮಡಚಿ ಒಣಗಿದಂತೆ ನಮಗೆ ಕಾಣುತ್ತವೆ. ಇದರಿಂದಾಗಿ ಒಂದು ಗಿಡದ ಬೆಳವಣಿಗೆ ಕೂಡ ಒಂದು ಕುಂಠಿತವಾಗುತ್ತದೆ. ಕಾಯಿಯ ಮೇಲೆ ಇಲ್ಲಿ ನೀವು ನೋಡಬಹುದು, ಈ ಥರ ಒಂದು ಗಾಯಗಳನ್ನು ನಾವು ಕಾಣಬಹುದು. ಇದರಿಂದಾಗಿ ಒಂದು ಕಾಯಿಯ ಗುಣಮಟ್ಟ ಕಡಿಮೆಯಾಗಿ ಮುಂದೆ ಇಳುವರಿ ಸಹ ಕಡಿಮೆ ಆಗಬಹುದು. ಇವು ಥ್ರಿಪ್ಸ್ಗಳು ಒಂದು ಎಲೆಗಳಿಂದ ಒಂದು ರಸವನ್ನು ಹೀರುತ್ತವೆ. ಇದರಿಂದಾಗಿ ಒಂದು ವೈರಸ್ ಹರಡುವಿಕೆಯನ್ನು ನಾವು ಸಹ ಕಾಣಬಹುದು. ಈ ಥ್ರಿಪ್ಸ್ ಮುನ್ಸೂಚನೆಯಾಗಿ ನಾವು ತಡೆಯಬೇಕಾದಲ್ಲಿ ನಾವು ಒಂದು ಹೊಲವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಕಳೆಗಳನ್ನು ನಾವು ತೆಗೆದು ಒಂದು ಸಮತೋಲನ ಗೊಬ್ಬರವನ್ನು ಬಳಸಬೇಕು. ಅದೇ ರೀತಿಯಾಗಿ ರಾಸಾಯನಿಕವಾಗಿ ಈ ಹುಳುವನ್ನು ನಾವು ತಡೆಯಬೇಕಾದಲ್ಲಿ ಒಂದು ಅಸಿಟಾಮಿಪ್ರಿಡ್ ಅಥವಾ ಥೈಮಿಥಾಕ್ಸಿನ್ ಎನ್ನುವ ಒಂದು ಕೀಟನಾಶಕಗಳ ಬಳಸುವುದರಿಂದ ಈ ಕೀಟವು ನಾವು ತಡೆಯಬಹುದು. ಅದೇ ರೀತಿಯಾಗಿ ಒಂದು ಜೈವಿಕವಾಗಿ ನಾವು ಈ ಕೀಟವು ತಡೆಯಬೇಕಾದಲ್ಲಿ ನಮ್ಮ IPL ಬಯೋಲಾಜಿಕಲ್ಸ್ ಉತ್ಪನ್ನಗಳಾದಂಥ ಒಂದು ನೀಮ್ ಕವಚ್ ಅಂದರೆ ಬೇವಿನ ಎಣ್ಣೆ 5 ml ಪ್ರತಿ ಲೀಟರ್ಗೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಪರಿಣಾಮಕಾರಿಯಾಗಿ ಈ ಕೀಟವು ನಾವು ನಿಯಂತ್ರಣ ಮಾಡಬಹುದು. ಧನ್ಯವಾದಗಳು.